ಬೇರೆ ಬೇರೆ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ವಿವರವನ್ನ ತೋರಿಸ್ತಾ ಇದ್ವಿ. ಆರೋಗ್ಯ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಏನು, ಆಶಾ ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಆಶಾ ಹಾಗೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಅವರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಆರೋಗ್ಯ ವಿಮೆ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಒಂದು ಕುಟುಂಬಕ್ಕೆ 5 ಲಕ್ಷದ ತನಕ ಅವರು ವಿಮೆಯನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಫಲಾನುಭವಿಗಳು. ಬಟ್ ಅದು ಎಷ್ಟು ಮಟ್ಟಿಗೆ ಕ್ಲೈಮ್ ಆಗ್ತಾ ಇದೆ, ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದು ಹಲವು ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಇದೆ. ಇನ್ ಸಂದರ್ಭದಲ್ಲಿ ಬಹಳ ಅನುಕೂಲ ಆಗಿದೆ ಕೂಡ. ಆಮೇಲೆ ಹೊಸ ಮೆಡಿಕಲ್ ಕಾಲೇಜ್ಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಿತಿ ರಚನೆ. ಹೊಸ ಮೆಡಿಕಲ್ ಕಾಲೇಜ್ಗಳು ಅಂತ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಇರುವಂತಹ ಹಾಸ್ಪಿಟಲ್ಗಳನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಳಸ್ಕೊಂಡು ಅಲ್ಲಿ ಹೊಸ ಮೆಡಿಕಲ್ ಕಾಲೇಜನ್ನ ತೆರೆಯುವಂತ ನಿಟ್ಟಿನಲ್ಲಿ ಅದು ಮುಖ್ಯವಾಗಿ ಹೆಚ್ಚೆಚ್ಚು ಡಾಕ್ಟರ್ಸ್ ಗಳನ್ನ ಹೊರತರೋದಕ್ಕೆ ನೀವು ಯೋಜನೆಯನ್ನ ರೂಪಿಸುವಂತ ನಿಟ್ಟಿನಲ್ಲಿ ಒಂದು ಸಮಿತಿ ರಚನೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಆಮೇಲೆ ಗರ್ಭಕಂಠ ಕ್ಯಾನ್ಸರ್ ಅಂತ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಡಿದರೆ ಸರ್ವೈಕಲ್ ಕ್ಯಾನ್ಸರ್ನ ಪ್ರಮಾಣ ತೀರಾ ಹೆಚ್ಚಾಗ್ತಾ ಇದೆ. ಬಟ್ ಅರ್ಲಿ ಏಜಸ್ ಅಲ್ಲೇ ಕೆಲವು ವ್ಯಾಕ್ಸಿನೇಷನ್ ಅನ್ನ ಕೊಡೋ ಮುಖ್ಯವಾಗಿ ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅನ್ನ ತಡೆಯೋಕೆ ಅವಕಾಶ ಇದೆ ಅನ್ನುವಂಥದ್ದು ಗೊತ್ತಿರೋ ಸಂಗತಿ. ಆದ್ರೆ ಆ ವ್ಯಾಕ್ಸಿನೇಷನ್ ಎಲ್ಲ ಬಹಳ ಕಷ್ಟ ಆಗುತ್ತೆ, ಅದನ್ನ ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಆರ್ಥಿಕವಾಗಿ ಬಹಳ ಹೊರೆ. ಆದ್ರೆ 9 ರಿಂದ 14 ವರ್ಷ ವಯಸ್ಸಿನ ಹುಡುಗಿಯರಿಗೆ ಲಸಿಕೆ ಕೊಡುವಂತ ನಿಟ್ಟಿನಲ್ಲಿ ನಾವು ಯೋಜನೆಯನ್ನ ರೂಪಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರೆ, ಅದೇನೋ ಇಂತಿಷ್ಟು ಮಂದಿಗೆ ಕೊಡ್ತೀವಿ ಅಥವಾ ಆ ಥರದ್ದು ಯಾವುದೂ ಇಲ್ಲ, ಬಟ್ ಯೋಜನೆಯನ್ನ ರೂಪಿಸ್ತೀವಿ, ಅದ್ರ ಮೇಲೆ ವರ್ಕ್ ಮಾಡ್ತೀವಿ ಅನ್ನೋಂತ ಹೇಳಿದ್ದಾರೆ. ಇಂದ್ರಧನುಷ್ ಯೋಜನೆಯ ಮುಖ್ಯವಾಗಿ ಯುವಿನ್ ಯೋಜನೆಯನ್ನ ಜಾರಿಗೆ ತರ್ತೀವಿ. ಆಮೇಲೆ ಈ ದೇಶದಾದ್ಯಂತ ಇರುವಂತಹ ಅಂಗನವಾಡಿಗಳನ್ನ ಮತ್ತಷ್ಟು ಅದನ್ನ ಮೇಲ್ದರ್ಜೆಗೆ ಏರಿಸುವ ಮುಖೇನವಾಗಿ ಅರ್ಲಿ ಏಜಸ್ ಅಲ್ಲಿ ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಅನ್ನ ಕೊಡುವಂಥದ್ದು ಮತ್ತೆ ಈ ಮಾಲ್ ನ್ಯೂಟ್ರಿಷನ್ ವಿರುದ್ಧವಾಗಿ ಹೋರಾಡುವಂತ ನಿಟ್ಟಿನಲ್ಲಿ ನಾವು ವ್ಯವಸ್ಥೆಯನ್ನು ರೂಪಿಸ್ತೀವಿ ಅನ್ನುವಂಥದ್ದನ್ನ ವಿತ್ತ ಸಚಿವೆ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ ಆರೋಗ್ಯ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಕೇಳೋಣ. ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್. Various schemes for maternal and child care will be brought under one comprehensive program for synergy in implementation. Upgradation of Anganwadi centers under Saksham Anganwadi and Poshan 2.0 will be expedited for improved nutrition delivery, early childhood care and development. The newly designed UWIN platform for managing immunization and intensified efforts of Mission Indradhanush will be rolled out expeditiously throughout the country. Ayushman Bharat. Healthcare cover under Ayushman Bharat scheme will be